ಓಕೆ, ನಾನು ವಿಜುವಲಿ ಒಂದಿಷ್ಟು ವಿಚಾರಗಳನ್ನು ನಿಮಗೆ ತೋರಿಸ್ತೆ, ದೃಶ್ಯಾವಳಿಗಳನ್ನು ತೋರಿಸ್ಬಿಟ್ನಲ್ಲ. ನೆಕ್ಸ್ಟು, ಹಾಗಾದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ತಂಡ ಇದೆ, ನಮ್ಮಲ್ಲಿ ಅಂಕಿಅಂಶಗಳ ಒಂದು ತಂಡ, 6 ಜನರ ತಂಡ ಇದೆ. ಆ 6 ಜನರ ತಂಡ ಒಂದಿಷ್ಟು ಮಾಹಿತಿಯನ್ನು ಬಿಡದಿಯ ಬಗ್ಗೆ ಕಲೆ ಹಾಕಿದೆ. ಅಲ್ಲಿನ ಪಾಪ್ಯುಲೇಷನ್ ಇಂದ ಹಿಡಿದು ಕಂಪ್ಲೀಟ್ ಏನೇನಿದೆ, ಕಂಪ್ಲೀಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಿಮ್ಮ ಮುಂದೆ ಈ ಕ್ಷಣದಲ್ಲಿ ನಾನು ಇಡ್ತಾ ಹೋಗ್ತೇನೆ. ಭೂಸ್ವಾಧೀನ ಗ್ರಾಮಗಳ ಜನಸಂಖ್ಯೆ: ಭೈರಮಂಗಲ 2480, ಬನ್ನಿಗಿರಿ 1448, ಹೊಸೂರು ಗ್ರಾಮ 2173 ಜನಸಂಖ್ಯೆ. ಭೈರಮಂಗಲ, ಬನ್ನಿಗಿರಿ, ಹೊಸೂರು ಭೂಸ್ವಾಧೀನ ಆಗುವ ಗ್ರಾಮಗಳು. ವಡೇರಹಳ್ಳಿ 3083, ಕಂಚುಗಾರನಹಳ್ಳಿ 1443, ಕೆಂಪಯ್ಯನಪಾಳ್ಯ 1355 ಜನಸಂಖ್ಯೆ ನಾನು ಮಾತಾಡ್ತಾ ಇದ್ದೇನೆ. ಕೆಜಿ ಗೊಲ್ಲರಪಾಳ್ಯ 486 ಜನ, ಮಂಡಲಹಳ್ಳಿಯಲ್ಲಿ 5421 ಜನ, ಅರಳಾಳು ಸಂದ್ರದಲ್ಲಿ 1317 ಜನ. ಟೋಟಲ್ ರೈತ ಕುಟುಂಬಗಳ ಸಂಖ್ಯೆ 2015 ಪ್ರಕಾರ 6500, ಈಗಿನ ಪ್ರಕಾರ 9500. ಎಷ್ಟು ರೈತ ಕುಟುಂಬಗಳು? 2015ರ ಸ್ಟ್ಯಾಟಿಸ್ಟಿಕಲ್ ಡೇಟಾ ಪ್ರಕಾರ, ಸರ್ಕಾರದ ಡೇಟಾ ಪ್ರಕಾರ 6500, ನಮ್ಮ ಡೇಟಾ ಪ್ರಕಾರ 9500 ರೈತ ಕುಟುಂಬಗಳು. ಹೋಗೋಣ ಮುಂದಕ್ಕೆ, ಇನ್ನೂ ಡೀಟೇಲ್ಸ್ ಇದೆ. ಭೂಸ್ವಾಧೀನ ಪ್ರದೇಶದಲ್ಲಿ ಬೆಳೆಯುವಂತ ಬೆಳೆಗಳ ಬಗ್ಗೆ ಮಾತನಾಡ್ತಾ, ಅಲ್ಲಿ ತೆಂಗಿನ ಮರಗಳು ಎಷ್ಟು? 2.5 ಲಕ್ಷ ತೆಂಗಿನ ಮರಗಳು. ಮುಂದಕ್ಕೆ 2.5 ಲಕ್ಷ ಅಡಿಕೆ ಮರಗಳು, 25,000 ಮಾವಿನ ಮರಗಳು, 25,000. 500 ಎಕರೆ ಪ್ರದೇಶದಲ್ಲಿ ಬಾಳೆಯ ಬೆಳೆ. ಅರಳಿ ಮರ, ಬಸರಿ ಮರ, ತೇಗದ ಮರ, ಸಿಲ್ವರ್ ಮರ, ಭೂಸ್ವಾಧೀನ ಆಗೋ ಪ್ರದೇಶದಲ್ಲಿರೋ ಮರಗಳು ಮಾತನಾಡ್ತಾ ಇದ್ದೀನಿ. ಅರಳಿ ಮರ, ಬಸರಿ ಮರ, ತೇಗದ ಮರ, ಸಿಲ್ವರ್ ಮರ. ನೆಕ್ಸ್ಟ್ ಬೇವಿನ ಮರ, ಹೊಂಗೆ ಮರ ಸೇರಿ ಒಟ್ಟು 10 ಲಕ್ಷ ಕಾಡಿನ ಮರಗಳು. 10 ಲಕ್ಷ, 10 lakhs, 10 ಲಕ್ಷ. ಲಕ್ಷ, ಸಾವಿರ ಅಲ್ಲ, ಲಕ್ಷ, ನೂರಲ್ಲ, 10 ಲಕ್ಷ ಕಾಡಿನ ಮರಗಳು. ಮೂಕಜೀವಿಗಳ ಕಥೆ: ಮೇಕೆ, ಕುರಿ, ಕೋಳಿ 1 ಲಕ್ಷ ಟೋಟಲ್. ಮೇಕೆಗಳು, ಕುರಿಗಳು, ಕೋಳಿಗಳು 1 ಲಕ್ಷ. ಸರೀಸೃಪಗಳು, ಹಾವು, ಮತ್ತೊಂದು, ಮಗದೊಂದು, ಬೇರೆ ಬೇರೆ ರೀತಿಯ ಸರೀಸೃಪಗಳು, ತೆವಳ್ಕೊಂಡು ಹೋಗುವಂಥ ಪ್ರಾಣಿಗಳು ಸಾವಿರಾರು ಸಂಖ್ಯೆಯಲ್ಲಿ. ಅಂದರೆ ಇಟ್ಸ್ ಎನ್ ಇಕೋಸಿಸ್ಟಮ್. ಪ್ರೀತಿಯಿಂದ ಸಾಕಿದ ನಾಯಿಗಳು, ಬೆಕ್ಕುಗಳು, ಪುಟ್ಪುಟಾಣಿ ಕೂಸುಗಳು, ಕಂದಮ್ಮಗಳು, ಚಂದದ ಮಕ್ಕಳು, ಪಾಪ ದೇವರಂತ ಕೂಸುಗಳು. 1500ಕ್ಕೂ ಹೆಚ್ಚು ರಾಷ್ಟ್ರೀಯ ಪಕ್ಷಿ ನವಿಲು. ಆ 1 ಲಕ್ಷದಲ್ಲಿ ಹಸುಗಳು ಬಹಳ ಇಂಪಾರ್ಟೆಂಟ್ ಸೇರ್ಕೊಳ್ಳೋದು. ಇದೆಲ್ಲವೂ ಕೂಡ ಬಿಡದಿಯಲ್ಲಿರೋದು ನಿಮಗೆ. ಮುಂದಕ್ಕೆ 1 ವರ್ಷಕ್ಕೆ 35ರಿಂದ 40 ಕೋಟಿ ರೂಪಾಯಿ ಬರೀ ರೇಷ್ಮೆಯಲ್ಲೇ ಆದಾಯ. ಕೆಂಚಗಾನಹಳ್ಳಿ, ಭೈರಮಂಗಲದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ. ಇದು ಬಿಡದಿಯ ಭೂಸ್ವಾಧೀನ ಮಾಡಬೇಕು ಅಂತ ಹೊರಟಿರುವ ಪ್ರದೇಶದಲ್ಲಿ ನಡೀತಾ ಇರುವ ವಹಿವಾಟಿನ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಇವತ್ತು. ಸ್ಟ್ಯಾಟಿಸ್ಟಿಕಲ್ ಕಂಪ್ಲೀಟ್ ಎಕ್ಸಾಕ್ಟ್ ಡೇಟಾ ನಮ್ಮ ಡೇಟಾ ಟೀಮ್ ನಿಮ್ಮ ಮುಂದೆ ಇಡ್ತಾ ಇದೆ ಇವತ್ತು. 35 to 40 crore rupees ಎವ್ರಿ ಇಯರ್ ಕೆಂಚಗಾನಹಳ್ಳಿ, ಭೈರಮಂಗಲದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನ, ಇಲ್ಲಿದೆಯಲ್ಲ ರೇಷ್ಮೆ, ನಾವು ಬಿಡದಿಯಿಂದ ತರಿಸಿದೀವಲ್ಲ ರೇಷ್ಮೆ, ಇದನ್ನ ಉತ್ಪಾದನೆ ಮಾಡ್ತಾರೆ. ಮುಂದಕ್ಕೆ ನೆಕ್ಸ್ಟ್ ಹಾಲು, ಹೈನುಗಾರಿಕೆ. ತಿಂಗಳಿಗೆ 6.5 ಲಕ್ಷ ಲೀಟರ್ ಹಾಲು ಸರಬರಾಜು.
6.5 ಲಕ್ಷ ಲೀಟರ್ KMFಗೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ಗೆ. ಆ ಹಾಲಿನ ಫುಟೇಜ್ ಒಂದನ್ನು ನಾವು ಜನಕ್ಕೆ ತೋರಿಸ್ಬೇಕು, ಅದನ್ನು ನಾವು ಜನರ ಮುಂದೆ ಇಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಫುಟೇಜ್ ಇದೆ, ಅದರಲ್ಲಿ ಡೈರಿಗಳಿಗೆ ಹೋಗಿ ಜನ, ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಸೋ ಮಚ್. ಈ ಫುಟೇಜ್ 6.5 ಲಕ್ಷ ಲೀಟರ್ನಷ್ಟು ಹಾಲು KMFಗೆ ಪ್ರತಿ ತಿಂಗಳಿಗೆ ಹೋಗೋದು ಬಿಡದಿಯ ಆ 9 ಗ್ರಾಮಗಳಿಂದ. ವಡೇರಳ್ಳಿ ಆಗಿರ್ಬೋದು, ಹೊಸೂರು ಆಗಿರ್ಬೋದು, ಅರಳಾಳು ಸಂದ್ರ ಆಗಿರ್ಬೋದು, ಬನ್ನಿಗಿರಿ ಆಗಿರ್ಬೋದು, ಭೈರಮಂಗಲ ಆಗಿರ್ಬೋದು. ನೆಕ್ಸ್ಟ್ ಮುಂದಕ್ಕೆ, ಇದು ನಮ್ಮ ಕ್ಯಾಮ್ರಾ ಫುಟೇಜ್, ಇದು ಯಾವುದೋ ಗೂಗಲ್ ಫುಟೇಜ್, ಯೂಟ್ಯೂಬ್ ಫುಟೇಜ್ ಎಲ್ಲ ಇದೆ, ಯಾವುದು ನಮ್ಮ ಕ್ಯಾಮ್ರಾ ಫುಟೇಜ್ಗಳಿದೆಲ್ಲ. ನಮ್ಮ ತಂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲಿದ್ದು ಫುಟೇಜ್ಗಳನ್ನು ತಗೊಂಡು ಬಂದಿರೋದು. ಭೂಸ್ವಾಧೀನ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳು, ಕ್ವಿಕ್ಲಿ ಹೋಗ್ತೀನಿ ನಾನು. ಅಡಿಕೆ ನೆಕ್ಸ್ಟ್, ಬಾಳೆಹಣ್ಣು ನೆಕ್ಸ್ಟ್, 500 ಎಕರೆ ಪ್ರದೇಶದಲ್ಲಿ ಬಾಳೆಹಣ್ಣು. ತೆಂಗು 2.5 ಲಕ್ಷ ತೆಂಗಿನ ಮರಗಳು ನೆಕ್ಸ್ಟ್. ಪಪ್ಪಾಯ 106 ಎಕರೆಯಲ್ಲಿ ಪಪ್ಪಾಯ ನೆಕ್ಸ್ಟ್. ಟೊಮೆಟೊ 106 ಎಕರೆಯಲ್ಲಿ ಟೊಮೆಟೊ. ಶುಂಠಿ 106 ಎಕರೆಯಲ್ಲಿ ಶುಂಠಿ. ಹೂಕೋಸು 106 ಎಕರೆಯಲ್ಲಿ. ಬದನೆಕಾಯಿ 106 ಎಕರೆಯಲ್ಲಿ. ಸೋರೆಕಾಯಿ 106 ಎಕರೆಯಲ್ಲಿ. ಮಾವು 106 ಎಕರೆಯಲ್ಲಿ. ಮೆಕ್ಕೆಜೋಳ 106 ಎಕರೆಯಲ್ಲಿ. ಭೂಸ್ವಾಧೀನ ಪ್ರದೇಶದಲ್ಲಿ ವಹಿವಾಟು, ಬೆಂಗಳೂರಿನ ಬನಶಂಕರಿ, KR ಮಾರ್ಕೆಟ್, ರಾಮನಗರ ಮಾರ್ಕೆಟ್ಗೆ ಪ್ರತಿದಿನ ತಪ್ಪು 15,000 kgಯಷ್ಟು ತರಕಾರಿ ತಿಂಗಳಿಗೆ ರವಾನೆ ಆಗುತ್ತೆ. ಬನ್ನೇರ್ಘಟ್ಟ ಝೂ, ರವಿಶಂಕರ್ ಗುರೂಜಿ ಆಶ್ರಮಕ್ಕೆ 25,000 kg ತರಕಾರಿ ರವಾನೆ ಆಗುತ್ತೆ. ಪಪ್ಪಾಯ, ಸೀಬೆಹಣ್ಣು, ಮಾವು, ಡ್ರ್ಯಾಗನ್ ಫ್ರೂಟ್ ವಾರ್ಷಿಕವಾಗಿ 10 ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತೆ. ನೆಕ್ಸ್ಟ್ ಮುಂದಕ್ಕೆ, ನನಗಿಲ್ಲಿ ಓದ್ತಾನೆ, ಇದನ್ನು ನೋಡ್ತಾನೆ, ನನ್ನ ಪಕ್ಕದಲ್ಲಿರುವ ಬೆಳೆ ನೋಡ್ತಾನೆ, ನನ್ನ ಎದೆ ಝಲ್ ಅಂತ ಇದೆ. ಭೂಸ್ವಾಧೀನ ಪಂಚಾಯಿತಿಗಳು ಕೆಂಚಗಾನಹಳ್ಳಿ ಹಾಗೂ ಭೈರಮಂಗಲ, ಟೋಟಲ್ 3 ಹಳ್ಳಿಗಳಿಗೆ ಇವಾಗ ನೋಟಿಫೈ ಮಾಡಿದ್ದಾರೆ. ಸರಿಸುಮಾರು 500ಕ್ಕಿಂತ ಹೆಚ್ಚು ಎಕರೆಯಷ್ಟು ಜಾಗ, ಟೋಟಲ್ 5,500 ಎಕರೆಯಷ್ಟು ಜಾಗ. ಸ್ವಾಧೀನಕ್ಕೆ ಒಳಪಡುವ 9 ಗ್ರಾಮಗಳನ್ನು ನಾವು ನಿಮಗೆ ತೋರಿಸ್ತೇವೆ. ಬನ್ನಿ. ಭೈರಮಂಗಲ ಕಂದಾಯ ಗ್ರಾಮಗಳು, ಬನ್ನಿಗಿರಿ, ಹೊಸೂರ್, ವಡೇರಹಳ್ಳಿ, ಕಂಚುಗಾರನಹಳ್ಳಿ, ಕೆಂಪೈನಪಾಳ್ಯ, KG ಗೊಲ್ಲರಪಾಳ್ಯ, ಮಂಡಲಹಳ್ಳಿ, ಅರಳಾಳು ಸಂದ್ರ. 9 ಕಂದಾಯ ಗ್ರಾಮಗಳು ಭೂಸ್ವಾಧೀನಕ್ಕೆ ಒಳಪಡ್ತವೆ. 1000 ಎಕರೆಯಷ್ಟು ಜಾಗ. ಅದೇ ನೀವು ಟ್ಯಾಂಕ್ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತಲ್ಲ, ಭಾಳ ಜನ ಮೀಡಿಯಾದವರಲ್ಲಿ ಹೋಗಿದ್ದೀರಲ್ಲ, ಇದರಲ್ಲಿ ಯಾವುದು ಈ ಫುಟೇಜ್ಗಳು ಯಾವುದು ನಿಮಗೆ ಕಾಣಿಸಲ್ಲ. ಇದು ನನ್ನ ಪಕ್ಕದಲ್ಲಿ ಇದೆಯಲ್ಲ, ಇದು ಯಾವುದು ಕಾಣಿಸಲ್ಲ. ಡ್ರೋನ್ ಶಾಟಲ್ಲಿ ನಿಮಗೆಲ್ಲ ಚೆನ್ನಾಗಿ ಕಾಣಿಸ್ತವೆ. ಇದೆಲ್ಲವೂ ನಾವು ಬಿಡದಿಯಿಂದ ತರಿಸಿದ್ದೀವಿ. ಮತ್ತೆ ನಾನು 100 ಸಲ ಯಾಕೆ ಹೇಳ್ತೀನಿ ಅಂದರೆ, ನಾನು ನನ್ನ ಬಿಡದಿಯ ಗ್ರಾಮಸ್ಥರಿಗೆ ಅಷ್ಟು ಕೃತಜ್ಞನಾಗಿದ್ದೇನೆ. ನಮ್ಮ ಇಡೀ ತಂಡ ಅಷ್ಟು ಕೃತಜ್ಞವಾಗಿದೆ. ಅದಕ್ಕೆ ನಾವು ಹೇಳ್ತಾ ಇರೋದು ಅವಾಗ್ಲಿಂದ, ಇದು ಯಾರೋ ಕಂಡಂತೆ ಬಿಡದಿಯಲ್ಲ, ಡ್ರೋನ್ ಕಂಡಂತೆ ಬಿಡದಿಯಲ್ಲ, ನಾವು ಕಂಡಂತೆ ಬಿಡದಿ.
ನಾವು ಬಿಡದಿ ಕಂಡಂತೆ, ಬಿಡದಿಯನ್ನು ನಾವು ಕಂಡಂತೆ. ಇದು ನಾವು ಕಂಡಿರೋ ಬಿಡದಿ. ಇದೇ ಬಿಡದಿಯನ್ನು ಏನು ಮಾಡ್ತಾ ಇದ್ದಾರೆ? ಹಿಂಗೆ ಮಾಡ್ತಾ ಇದ್ದಾರೆ ಇವಾಗ. ಹಿಂಗೆ ಶೇಕ್ ಆಗ್ತಾ ಇದೆ ಇವತ್ತು ಬಿಡದಿ. ಇದೇ ಬಿಡದಿ ಇವತ್ತು ಶೇಕ್ ಆಗ್ತಾ ಇದೆ. ಹಿಂಗೆ ಶೇಕ್ ಮಾಡ್ತಾ ಇದ್ದಾರೆ ಇದೇ ಬಿಡದಿಯನ್ನು. ನಾವೇನು ಮಾಡಬೇಕು? ಭದ್ರವಾಗಿ ಹೀಗೆ ಹಿಡಿಬೇಕು ಇದನ್ನು, ಈ ಬಿಡದಿಯನ್ನು. ಇದು ನಮ್ಮ ಬಿಡದಿ. ಇದೆಲ್ಲವೂ ಹೇರಳವಾಗಿ ಸಿಗುವ ಬಿಡದಿ. ಇದೆಲ್ಲವೂ ನಮ್ಮ ಹಸಿವನ್ನು ನೀಗಿಸುವ ಬಿಡದಿ, ನಮ್ಮ ಹೃದಯಗಳನ್ನು ತಣಿಸುವ ಬಿಡದಿ, ನಮ್ಮ ಮನಗಳನ್ನು ತಣಿಸುವ ಬಿಡದಿ, ನಮ್ಮ ಹೊಟ್ಟೆ ತುಂಬಿಸುವ ಬಿಡದಿ, ನಮ್ಮ ಮನಸ್ಸನ್ನು ನಾಟುವ ಬಿಡದಿ, ನಮ್ಮ ಮಕ್ಕಳನ್ನು ಪೋಷಿಸುವ ಬಿಡದಿ, ನಮ್ಮ ತಂದೆ ತಾಯಿಂದರಿಗೆ ಆಹಾರ ಕೊಡುವ ಬಿಡದಿ, ನಮ್ಮ ಪುಟ್ಟ ಕೂಸುಗಳಿಗೆ ಆಹಾರ ಕೊಡುವ ಬಿಡದಿ, ನಮಗೆ ಆಹಾರ ಕೊಡುವ ಬಿಡದಿ, ನಮ್ಮ ಮುಂದಿನ ಜನಾಂಗಕ್ಕೆ ಬೇಕಾಗುವ ಬಿಡದಿ, ನಮ್ಮ ಮುಂದಿನ ಹಲವು ತಲೆಮಾರುಗಳಿಗೆ ಬೇಕಾಗುವ ಬಿಡದಿ, ನಮಗೇ ಬೇಕಾಗುವ ಬಿಡದಿ, ನಮ್ಮ ಬಿಡದಿ, ನಿಮ್ಮ ಬಿಡದಿ, ನಮ್ಮೆಲ್ಲರ ಬಿಡದಿ, ಕರ್ನಾಟಕದ ಬಿಡದಿ, ರಾಜ್ಯದ ಬಿಡದಿ, ದೇಶದ ಬಿಡದಿ, ಪ್ರಪಂಚದ ಬಿಡದಿ. ಬಿಡಬಾರ್ದು ಈ ಬಿಡದಿಯನ್ನು.